ನೋಡಿ, ಇದು ಮೋಸ್ಟ್ಲಿ ನೀವು ಯಾರು ಕೇಳಿರಲ್ಲ, ಇದೊಂದು ಹೊಸ ಸಮಾವೇಶ, UPOV ಸಮಾವೇಶ ಅಂತ. ಓಕೆ, UPOV ಈಗ ಸರ್ ಫುಲ್ ಫಾರ್ಮು ಯೂನಿಯನ್ ಫಾರ್ ದ ಪ್ರೊಟೆಕ್ಷನ್ ಆಫ್ ನ್ಯೂ ವೆರೈಟೀಸ್ ಆಫ್ ಪ್ಲಾಂಟ್ ಸಮಾವೇಶ ಅಂತ. ಏನು ಮಾಡೋಕ್ಕಾಗಲ್ಲ, ನೀವು ಒನ್ ಥಿಂಗ್ ಶುಡ್ ಅಂಡರ್ಸ್ಟ್ಯಾಂಡ್, ವಿಸ್ತೃತ ರೂಪಗಳನ್ನು ಇಂಗ್ಲೀಷಲ್ಲೇ ಓದ್ಕೋಬೇಕು. ಅದಕ್ಕೆ ನಾನು ಕನ್ನಡ ಮೀಡಿಯಂ ಸ್ಪೆಸಿಫಿಕ್ ಆಗಿ ವೀಕ್ಲಿ ಕರೆಂಟ್ ಅಫೇರ್ಸ್ ನೋಟ್ಸ್ ಕೊಡ್ಬೇಕಾರೆ ಈ ಕಡೆ ಕನ್ನಡ ಹಾಕ್ತಿದ್ದೀನಿ, ಈ ಕಡೆ ಇಂಗ್ಲೀಷ್ ಹಾಕ್ತಿದ್ದೀನಿ. ಯಾಕೆಂದರೆ ಇಂಗ್ಲೀಷ್ ಪದಗಳ ಪರಿಚಯ ಇರಬೇಕು. UPOV ಸಮಾವೇಶ ಅಂತಲೇ ಬಳಸ್ತಾನೆ. ಸರಿ, ಇದೇನು ಅಂತ ಮಾತಾಡೋಣ. ಅದಕ್ಕಿಂತ ಮುಂಚೆ ಓಕೆ, ಫಾಸ್ಟಾಗೆ, ವಾಟ್ ಯು ಮೀನ್ ಬೈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ? ಬೌದ್ಧಿಕ ಆಸ್ತಿ ಅಂದ್ರೇನು? ಯಾವ ಆಸ್ತಿ ಕಣ್ಣಿಗೆ ಕಾಣಲ್ವೋ, ಕೈಗೆ ಮುಟ್ಟಕ್ಕೆ ಸಿಗಲ್ವೋ ಅದನ್ನು ಬೌದ್ಧಿಕ ಆಸ್ತಿ ಅಂತ ಕರೀತಾರೆ. ಈಗ ಪ್ರಾಪರ್ಟಿ ಅಂದ್ರೆ ಏನಪ್ಪ? ಸ್ವತ್ತು ಅಂತ. ಪ್ರಾಪರ್ಟಿ ಅಂದರೆ ಆಸ್ತಿ. ಓಕೆ, ಸೊ ಪ್ರಾಪರ್ಟಿ ಅಂದರೆ ಆಸ್ತಿ. ಸೊ ಅದ್ರಾಗ ಎರಡು ಥರ ಪ್ರಾಪರ್ಟಿ ಇದಾವೆ. ಒಂದು ಫಿಸಿಕಲ್ ಪ್ರಾಪರ್ಟಿ, ಇನ್ನೊಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಭೌತಿಕ ಆಸ್ತಿ, ಬೌದ್ಧಿಕ ಆಸ್ತಿ. ಭೌತಿಕ ಆಸ್ತಿ, ಬೌದ್ಧಿಕ ಆಸ್ತಿ. ಫಿಸಿಕಲ್ ಪ್ರಾಪರ್ಟಿ ಇಸ್ ಆಲ್ಸೋ ಕಾಲ್ಡ್ ಅಸ್ ಟ್ಯಾಂಜಿಬಲ್ ಪ್ರಾಪರ್ಟಿ. ಯಾಕೆಂದರೆ ಫಿಸಿಕಲ್ ಪ್ರಾಪರ್ಟಿಯನ್ನು ಮುಟ್ಬೋದು, ಕಣ್ಣಲ್ಲಿ ನೋಡ್ಬೋದು. ಮನೆ, ಕಾರು, ಬಂಗ್ಲೆ, ಜಮೀನು, ಹೊಲ, ಇವೆಲ್ಲ ಫಿಸಿಕಲ್ ಪ್ರಾಪರ್ಟಿ. ಈಗ ನಾನು ಪಾಠ ಮಾಡ್ತಿದ್ದೀನಿ. ಪಾಠ ಮಾಡೋಕ್ಕೆ ಎರಡು ಇರ್ಬೋದು, ಒಂದು ನಾಲೆಡ್ಜು, ಒಂದು ಸ್ಕಿಲ್ಲು. ನಾಲೆಡ್ಜು ಸ್ಕಿಲ್ಲು ಕಣ್ಣಿಗೆ ಕಾಣುತ್ತಾ? ಕೈಗೆ ಮುಟ್ಟಕ್ಕೆ ಸಿಗುತ್ತಾ? ಇಲ್ಲ. ಸೊ ಇಟ್ ಇಸ್ ಕಾಲ್ಡ್ ಅಸ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಆಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಆರ್ ಇಂಟ್ಯಾಂಜಿಬಲ್ ಪ್ರಾಪರ್ಟೀಸ್. ಆಯ್ತಾ? ಆಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಆರ್ ಇಂಟ್ಯಾಂಜಿಬಲ್ ಪ್ರಾಪರ್ಟಿ. ಬೌದ್ಧಿಕ ಆಸ್ತಿ ಯಾವುದು ಕಣ್ಣಿಗೆ ಕಾಣಲ್ವೋ, ಕೈಗೆ ಮುಟ್ಟಕ್ಕೆ ಸಿಗಲ್ವೋ ಆ ಆಸ್ತಿನ ಬೌದ್ಧಿಕ ಆಸ್ತಿ ಅಂತ ಕರೀತೀವಿ. ಆಯ್ತು. ಸೊ ಬೌದ್ಧಿಕ ಆಸ್ತಿನ ರಕ್ಷಣೆ ಮಾಡ್ಲಿಕ್ಕೋಸ್ಕರ, ಬೌದ್ಧಿಕ ಆಸ್ತಿನ ರಕ್ಷಣೆ ಮಾಡೋಕ್ಕೋಸ್ಕರ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ 4 ಟೂಲ್ಸ್ ಬಳಸ್ತೀವಿ. ಓಕೆ, ಒಂದು ಪೇಟೆಂಟ್ ಅಂತ, ಇನ್ನೊಂದು ಕಾಪಿರೈಟ್ ಅಂತ, ಟ್ರೇಡ್ ಮಾರ್ಕ್ ಅಂತ, ಟ್ರೇಡ್ ಸೀಕ್ರೆಟ್ ಅಂತ. ಐ ಪರ್ಸನಲಿ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಮನೆಗೆ ಓದಿ. ಆಯ್ತು, ಇಲ್ಲಿ ಬರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನೀವು 4 ತಾಸು ಏನಕ್ಕೆ ಬರ್ಬೇಕು ಗೊತ್ತಲ್ಲ, 3-3.5 ತಾಸು ಆರಾಮಾಗಿ ಕೂತ್ಕೊಳ್ಳಿ. ಆಯಿತಾ? ನೀವೇನು ಬರೆಯೋ ಅವಶ್ಯಕತೆ ಇಲ್ಲ. ಕ್ಲೀನಾಗಿ ಕೇಳಿಸ್ಕೊಳ್ಳಿ ವಿತೌಟ್ ಡಿಸ್ಟ್ರಾಕ್ಟಿಂಗ್ ಯುವರ್ ಸೆಲ್ಫ್. ನೀವೇನೇನೋ ಆಲೋಚನೆ ಮಾಡಿದೆ, ಏನಾದರೂ ತಲೆ ಕೆಡಿಸ್ಕೊಳ್ಳೋದಲ್ಲೇ 3.5 ಗಂಟೆ ಬ್ರೇಕ್ ಬೇರೆ ಕೊಡ್ತೀವಿ ಮಧ್ಯದಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ. 4 ತಾಸು ಕೂತ್ಕೊಂಡು ಕ್ಲೀನಾಗಿ ಗಮನ ಕೊಟ್ಟು ಕೇಳಿಸ್ಕೊಂಡು ಮನೆಗೆ ಹೋಗಿ ಓದಿ, ಕೆಲಸ ಮುಗಿದು. ಇಲ್ಲ ಕರೆಂಟ್ ಅಫೇರ್ಸಲ್ಲಿ ಸ್ಕೋರ್ ಮಾಡೋದು ಭಾಳ ಕಷ್ಟ ಆಗ್ಬಿಡುತ್ತೆ. ಬಿಕಾಸ್ ಪ್ರತಿ ವಾರ 40 ಟಾಪಿಕ್ ಇರ್ತಾವ್ರಿ, ಪ್ರತಿ ವಾರ. ಮತ್ತು ಇದು ಈ ಸಬ್ಜೆಕ್ಟ್ ಹೆಂಗೆ, ನಿಮ್ಗೆ ಎಷ್ಟು ಕಷ್ಟ ನನಗೂ ಅಷ್ಟೇ ಕಷ್ಟ. ನಾನು ಓದ್ಕೊಂಬರ್ಬೇಕಲ್ಲ. ಇಟ್ಸ್ ಅ ಕ್ವೈಟ್ ಚಾಲೆಂಜಿಂಗ್ ಸಬ್ಜೆಕ್ಟ್ ಅದು. ಅದು ಚೆನ್ನಾಗಿ ಕೇಳಿಸ್ಕೋಬೇಕು. ಓಕೆ, ಸರಿ. ಸೊ ಇಂಟೆಲೆಕ್ಚುಯಲ್ ಪ್ರಾಪರ್ಟಿನ ರಕ್ಷಣೆ ಮಾಡಲಿಕ್ಕೆ 4 ಟೂಲ್ಸ್ ಬಳಸ್ತೀವಿ. ಪೇಟೆಂಟು, ಕಾಪಿರೈಟು, ಟ್ರೇಡ್ ಮಾರ್ಕು, ಟ್ರೇಡ್ ಸೀಕ್ರೆಟ್. ಓಕೆ, ಪೇಟೆಂಟ್ ಏನಕ್ಕೆ ಕೊಡ್ತಾರೆ ಸರ್? ಪೇಟೆಂಟ್ ಏನಕ್ಕೆ ಕೊಡ್ತಾರೆ ಅಂತಂದರೆ ಸರ್, ಬೇಸಿಕಲಿ ಇನ್ವೆನ್ಷನ್ಸ್ ಪ್ಲಸ್ ಇನೋವೇಷನ್ಸ್. ಆವಿಷ್ಕಾರಗಳನ್ನು ಮಾಡಿದ್ರೆ, ಆವಿಷ್ಕಾರ ನಾನು ಯಾವಾಗಲೂ ಕ್ಲಾಸಲ್ಲಿ ಹೇಳ್ತಿರ್ತೀನಿ, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇನ್ವೆನ್ಷನ್ ಆ್ಯಂಡ್ ಡಿಸ್ಕವರಿ? ಇಲ್ಲದೆ ಇರೋದನ್ನು ಕಂಡುಹಿಡಿಯೋದು ಇನ್ವೆನ್ಷನ್ನು, ಇರೋದನ್ನ ಮೊಟ್ಟ ಮೊದಲ ಬಾರಿ ಪತ್ತೆ ಹಚ್ಚೋದು ಡಿಸ್ಕವರಿ. ಈಗ ಗ್ರಹಂ ಬೆಲ್ಲು ಟೆಲಿಫೋನ್ ಕಂಡುಹಿಡ್ದ, ಇನ್ವೆನ್ಷನ್ ಡಿಸ್ಕವರಿನ? ಓಕೆ. ವಾಸ್ಕೋಡಿಗಾಮ ಭಾರತಕ್ಕೆ ಮೊಟ್ಟ ಮೊದಲ ಜಲಮಾರ್ಗವನ್ನು ಕಂಡುಹಿಡ್ದ. ಹಂಗಾರೆ ವಾಸ್ಕೋಡಿಗಾಮ ಬರೋಕ್ಕಿಂತ ಮುಂಚೆ ಜಲಮಾರ್ಗ ಇರಲಿಲ್ವಾ? ಇತ್ತು, ಗೊತ್ತಿರಲಿಲ್ಲ ಅಷ್ಟೆ. ಆಯ್ತಾ? ಸರಿ. ನೀವೇನಾದ್ರು ಇನ್ವೆನ್ಷನ್ಸ್, ಆವಿಷ್ಕಾರಗಳು ಮಾಡಿದ್ರೆ, ಅಥವಾ ನಿಮ್ಮ ಹತ್ರ ಏನೋ ಸಖತ್ತಾಗಿರೋ ಐಡಿಯಾ, ಇನೋವೇಟಿವ್ ಐಡಿಯಾ ಇದ್ರೆ, ಇದನ್ನು ರಕ್ಷಣೆ ಮಾಡೋದಕ್ಕೆ ಪೇಟೆಂಟ್ ಕೊಡ್ತಾರೆ. ಆಯ್ತಾ? ನೀವೀಗೇನೋ ಒಂದು ಕಂಡುಹಿಡಿದಿದ್ದೀರಪ್ಪ, ಪೇಟೆಂಟ್ ತಗೊಂಡ್ರಿ ಅಂತ ಇಟ್ಕೊಳ್ಳಿ. ಇನ್ನು 20 ವರ್ಷ ಅದನ್ನ ಯಾರು ಡೂಪ್ಲಿಕೇಟ್ ಮಾಡಂಗಿಲ್ಲ, ಯಾರು ಮ್ಯಾನಿಪುಲೇಟ್ ಮಾಡಂಗಿಲ್ಲ. ಓಕೆ. ಎರಡನೇದು ಕಾಪಿರೈಟ್. ಕಾಪಿರೈಟ್ ಏನಕ್ಕೆ ಕೊಡ್ತಾರೆ ಅಂತಂದ್ರೆ, ಕಲೆ ಮತ್ತು ಕಲೆಯ ಪ್ರಕಾರಗಳು. ಓಕೆ, ಸಾಹಿತ್ಯ, ಸಂಗೀತ, ಏನೋ ಒಂದು ಪುಸ್ತಕ ಬರೆದ್ರೆ, ಹೊಸ ಒಂದು ಮ್ಯೂಸಿಕ್ ಕಂಪೋಸ್ ಮಾಡಿದ್ರೆ, ಚಿತ್ರಕಲೆ, ನೃತ್ಯ, ಈ ಎಲ್ಲದಕ್ಕೂ ಕಾಪಿರೈಟ್ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಬುಕ್ ಬರೆದೆ, ಏನು ಕೊಡ್ತಾರೆ? ಕಾಪಿರೈಟ್. ಕಾಂತಾರ ಪಾರ್ಟ್ 2 ತೆಗೆದೆ, ಅವಾಗ ಏನು ಕೊಡ್ತಾರೆ? ಕಾಪಿರೈಟ್. ಅದು ನಂಗೆ ಬರಲ್ಲ ತೆಗೆಗೆ. ಓಕೆ. ಸೊ ಕಲೆ ಮತ್ತು ಕಲೆಯ ಪ್ರಕಾರಗಳು. ಮೂರನೇದು ಟ್ರೇಡ್ ಮಾರ್ಕ್ ಅಂತಿದೆ. ಓಕೆ ಸರ್, ಈಗ ನಮ್ಮದು ಬೇಸಿಕಲಿ ನೀವು ಇದು ನೋಡಿರ್ತೀರ, ನಮ್ಮದು ಇನ್ಸೈಟ್ಸ್ದು ಲೋಗೋ ಇದೆ. ಆಯಿತಾ? ಇನ್ಸೈಟ್ಸ್ ಲೋಗೋ ಕಾಪಿ ಮಾಡ್ಬೋದಾ?
ಮಾಡಂಗಿಲ್ಲ. ಓಕೆ, ವ್ಯಾಪಾರ ಸಂಬಂಧಿತ ವಿಷಯಗಳು, ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್, ಅದು ಚಿಹ್ನೆಗಳಾಗಿರ್ಬೋದು, ವಿನ್ಯಾಸಗಳು, ಚಿಹ್ನೆಗಳು ಲೋಗೋ. ಓಕೆ, ಸೊ ಚಿಹ್ನೆಗಳು, ವಿನ್ಯಾಸಗಳು, ನುಡಿಗಟ್ಟುಗಳು, ಶಬ್ದಗಳು, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರ ಆಗಿರಲಿ ಟ್ರೇಡ್ ಮಾರ್ಕ್ ಕೊಡ್ತಾರೆ. ಆಯ್ತಾ, ಟ್ರೇಡ್ ಮಾರ್ಕ್. ನೆಕ್ಸ್ಟ್ ಟ್ರೇಡ್ ಸೀಕ್ರೆಟ್. ಟ್ರೇಡ್ ಸೀಕ್ರೆಟ್ ಏನಕ್ಕೆ ಕೊಡುತ್ತೆ? ಈ ಸ್ವಲ್ಪ ವಿಚಾರ ಮಾಡೋ ಒಂದು ಎಕ್ಸಾಂಪಲ್ ಬಹಳ ಸೂಕ್ಷ್ಮ ಗಮನಿಸ್ಬೇಕು. ಈಗ ಕರೋನಾ ವ್ಯಾಕ್ಸಿನ್ ಕಂಡಿಡಿದ್ವಿ, ಅದು ಇನ್ವೆನ್ಷನ್ ಹೌದೋ ಅಲ್ಲ? ಎಸ್ ಆರ್ ನೋ? ಅದಕ್ಕೇನು ಕೊಡ್ತಾರೆ? ಪೇಟೆಂಟ್ ಕೊಡ್ತಾರೆ. ಆದರೆ ಕರೋನಾ ವ್ಯಾಕ್ಸಿನ್ ಡೆವಲಪ್ ಮಾಡಬೇಕಾದ್ರೆ ನಿಮಗೆ ಲಾಸ್ಟಿಗೆ ವ್ಯಾಕ್ಸಿನ್ ಬಂತಲ್ಲ, ಅದು ಇಂಪಾರ್ಟೆಂಟಾ ಅಥವಾ ಡೆವಲಪ್ಮೆಂಟಲ್ ಪ್ರಾಸೆಸ್ ಇಂಪಾರ್ಟೆಂಟಾ? ಪ್ರಾಸೆಸ್ ಇಂಪಾರ್ಟೆಂಟ್. ಪ್ರಾಸೆಸ್ ಗೊತ್ತಾರ ಅಂತ 100 ವ್ಯಾಕ್ಸಿನ್ ಕಂಡಿಡಿಬೋದ್ರಿ. ಓಕೆ, ಅವಾಗ ನೋಡಿ, ಪ್ರಾಸೆಸಸ್, ಫಾರ್ಮುಲಾಸ್, ಪಾತ್ಸ್, ಬೆಳೆದು ಬಂದಿರುವ ಮಾರ್ಗಗಳು, ಅನುಸರಿಸಿರುವ ಸೂತ್ರಗಳು, ಇಂಥದನ್ನು ರಕ್ಷಣೆ ಮಾಡೋದಕ್ಕೆ ಟ್ರೇಡ್ ಸೀಕ್ರೆಟ್ ಕೊಡ್ತಾರೆ. ಇದು ಕ್ವಶನ್ ಆಗಿದಾವೆ. ಆಯ್ತಾ, ಸರಿ. ಈಗ ಸರ್, ಈಗ ನಿಮಗೆ ಹೈಬ್ರಿಡ್ ಪ್ಲಾಂಟ್ಸ್ ಅಂದ್ರೆ ಗೊತ್ತಿರ್ತಾವೆ. ಹೈಬ್ರಿಡ್ ಪ್ಲಾಂಟ್ಸ್ ಲ್ಯಾಬಲ್ಲಿ ಬೆಳೆದಿರ್ತಾರೆ. ಓಕೆ, ಈಗ ಪ್ಲೇಸ್ ಕೇಳಿಸ್ಕಡೆ, ಅಥವಾ ನಾವು ಹಿಂಗೆ ಕರಿಬೋದು, ಇದನ್ನ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಥವಾ ಪ್ಲಾಂಟ್ಸ್ ಅಂತ ಕರಿಬೋದು. ಹೌದಾ ಇಲ್ಲ? ಅನುವಂಶೀಯವಾಗಿ ಮಾರ್ಪಾಡಾಗಿರುವ ಸಸ್ಯಗಳು, ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್. ಓಕೆ, ಈಗ ನಾನು ನಿಮ್ಮೊಂದು ಕ್ವಶನ್ ಕೇಳ್ತೀನಿ, ಗೊತ್ತಿರೋ ಆನ್ಸರ್ ಮಾಡಿ. ಭಾರತದಲ್ಲಿ ಅನುಮೋದನೆಗೊಂಡಿರುವ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ಗಳ ಸಂಖ್ಯೆ ಎಷ್ಟು? 4 ಹೆಂಗ್ರಿ? 3. ಒಂದು ಬಿಟಿ ಬ್ರಿಂಜಾಲ್, ಸಾರಿ ಬ್ರಿಂಜಾಲ್ ಇಲ್ಲ, ಸಾರಿ ಬಿಟಿ ಕಾಟನ್. ಆಯ್ತಾ, ಇನ್ನೊಂದು ಜೆನೆಟಿಕಲಿ ಮಾಡಿಫೈಡ್ ಮಸ್ಟರ್ಡ್, ಸಾಸ್ವೆ. ಓಕೆ, ಮತ್ತು ಮೇಯ್ಸ್, ಜೋಳ, ಜೆನೆಟಿಕಲಿ ಮಾಡಿಫೈಡ್ ಮೇಯ್ಸ್. ಇದುವರೆಗೂ 3 ಕ್ರಾಪ್ಸಿಗೆ ಅನುಮೋದನೆ ಕೊಟ್ಟಿರೋದು. ನಾನು ಹೇಳೋದು ಅರ್ಥ ಆಗ್ತಿದ್ದೀನಿ ರೀ? ಇದುವರೆಗೂ ಅನುಮೋದನೆಗೊಂಡಿರುವ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ಗಳ ಸಂಖ್ಯೆ 3. 1 ಬಿಟಿ ಕಾಟನ್, 2 ಜೆನೆಟಿಕಲಿ ಮಾಡಿಫೈಡ್ ಮಸ್ಟರ್ಡ್, 3 ಮೈಸ್, ಜೆನೆಟಿಕಲಿ ಮಾಡಿಫೈಡ್ ಮೈಸ್. ಹಾಗಾದ್ರೆ ಓಕೆ, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ಗಳಿಗೆ ಅನುಮೋದನೆ ಕೊಡುವಂತ ಭಾರತ ಸರ್ಕಾರದ ಸಂಸ್ಥೆ ಯಾವುದು? ಓಕೆ, ಹೇಳ್ರಿ, ನಿಮ್ಗೆ ಆಗಿದೆಯಲ್ಲ? ಆಲ್ ಬ್ಯಾಚ್ ಮೇಡಮ್. GAC, ಜೆನೆಟಿಕಲಿ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಅಂತ. ಜೆನೆಟಿಕಲಿ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ವಿಚ್ ಫಂಕ್ಷನ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ನಾಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಆಯ್ತಾ, ಇದು ಕ್ವಶನ್ ಆಗಿದೆ. ಆಯ್ತು ಸರ್, ಈಗ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅನ್ನ ಕಂಡಿಡಿದ್ರೆ ಅದು ಒಂದು ಇನ್ವೆನ್ಷನ್ ತಾನೆ? ಮಾತಾಡಿ ಸರ್. ಆಯ್ತು, ಯಾರು ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಅನ್ನ ಆವಿಷ್ಕಾರ ಮಾಡಿರುವಂತ ಕಂಪನಿಗಳೇನಿದಾವೆ, ಕಂಪನಿಗಳು, ಖಾಸಗಿ ಸಂಸ್ಥೆಗಳು, ಅವರ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಜಾರಿಗೆ ತಂದಿರುವಂತ ಸಮಾವೇಶ UPOV ಸಮಾವೇಶ. ನ್ಯೂ ವೆರೈಟಿ ಆಫ್ ಪ್ಲಾಂಟ್ಸ್, ಸಸ್ಯದ ಹೊಸ ತಳಿಗಳನ್ನು ಯಾರು ಅಭಿವೃದ್ಧಿ ಮಾಡಿರ್ತಾರೆ ಅವರ ಬೌದ್ಧಿಕ ಆಸ್ತಿ, ಅವರ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯನ್ನು ರಕ್ಷಣೆ ಮಾಡುವಂತ ಸಮಾವೇಶ UPOV ಸಮಾವೇಶ. ಸಸ್ಯಗಳಲ್ಲಿ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿರುವ ಸಂಸ್ಥೆಗಳ ಬೌದ್ಧಿಕ ಆಸ್ತಿಯನ್ನು ರಕ್ಷಣೆ ಮಾಡುವ ಸಮಾವೇಶ UPOV ಸಮಾವೇಶ. ಆಯ್ತಾ? ಅಂಡ್ ನಿಮ್ಗೆ ಗೊತ್ತಿದೆ, ಯಾವುದೇ ಸಮಾವೇಶಕ್ಕೆ 2 ಡೇಟ್ ಇರುತ್ತೆ. ಒಂದು ಅಂಗೀಕಾರ ಆಗಿದ್ದು, ಇನ್ನೊಂದು ಜಾರಿಗೆ ಬರುತ್ತೆ. ಡನ್. ಸೊ ದಿಸ್ ಇಸ್ ಮೈ ಸೆಕೆಂಡ್ ಟಾಪಿಕ್. 3ನೇದು ರೈಟ್. ಲಿಸನ್, ಈಗ ನಾನು ನೋಡ್ರಿ, ನೀವು ಒಂದು ಅರ್ಥ ಮಾಡ್ಕೋಬೇಕು. ಒಂದು ಟಾಪಿಕಲ್ಲಿ ನಾನು ಒಂದೇ ಟಾಪಿಕ್ ಎಕ್ಸ್ಪ್ಲೈನ್ ಮಾಡಲ್ಲ, ಅದ್ರ ಜೊತೆಗೆ 4 ಟಾಪಿಕ್ ಅಂಟಾಕಿರ್ತೀನಿ. ದಟ್ ಈಸ್ ಹೌ ಯು ಶುಡ್ ಸ್ಟಡಿ. ಮೆಥಡಾಲಜಿ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ಅದು ಅರ್ಥ ಮಾಡ್ಕೊಂಡ್ರೆ ಪಾಸ್ ಆಗ್ತಾರೆ, ಅರ್ಥ ಮಾಡ್ಕೊಳ್ಳದಿದ್ದವ್ರು ಫೇಲ್ ಆಗ್ತಾರೆ. ನೋಡ್ರಿ, ಇಷ್ಟು ಚೆನ್ನಾಗಿ ಕೂತಿದ್ರು, 200 ಜನ ಮೇಲೆ ಕೂತಿದ್ರು. ಇಲ್ಲೇ ಯಾವನೋ ಸಬ್ ಇನ್ಸ್ಪೆಕ್ಟರ್ ಆಗ್ತಾನೆ, ಇಲ್ಲೇ ಅವನೊಬ್ಬ ತಹಶೀಲ್ದಾರಗನ ಇರ್ತಾನೆ, ಒಬ್ಬ FDA ಇರ್ತಾರೆ.
ಅವ್ರು ಕಂಡು ಬರಲ್ಲ, ಕುತ್ಕೊಂಡು ಕೇಳಿಸ್ಕೊಂತ ಇರ್ತಾರೆ, ಫಾಲೋ ಮಾಡ್ತಿರ್ತಾರೆ. ಪಾಸ್ ಆಗೇ ಆಗ್ತಾರೆ. ಆ ಲಿಸ್ಟಲ್ಲಿ ನೀವು ಇರ್ತೀರ ಅಂದ್ರೆ ಅಷ್ಟೇ ಇಂಪಾರ್ಟೆಂಟ್, ರೈಟ್.